ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯ ಏಷ್ಯಾದಲ್ಲಿ ಭಾರಿ ದುರಂತವೊಂದು ಸಂಭವಿಸಿದೆ. 62 ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದ ವಿಮಾನವೊಂದು ನೆಲಕ್ಕಪ್ಪಳಿಸಿದೆ. ಇದನ್ನು ಅದೃಷ್ಟ ಅನ್ನಬೇಕೋ ದುರದೃಷ್ಟ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ವಿಮಾನದಲ್ಲಿದ್ದ 62 ಮಂದಿಯ ಪೈಕಿ ಅಲ್ಲಿ ಕೇವಲ 25 ಮಂದಿ ಮಾತ್ರ ಬದುಕುಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆ ವಿಮಾನ ಅಪಘಾತದ ಹಿಂದೆ ರಷ್ಯಾ ಇದೆ ಅಂತ ಪಶ್ಚಿಮದ ಜಗತ್ತು ಹೇಳ್ತಾ ಇದ್ರೆ, ಪಶ್ಚಿಮದ ಕೂಟನೇ ಈ ಅಪಘಾತವನ್ನ ಮಾಡಿಸಿದೆ ಅಂತ ರಷ್ಯಾ ದೂರ್ತಾ ಇದೆ. ಹಾಗಾದ್ರೆ ಏನಿದು ವಿಮಾನ ಪತನದ ಕಥೆ? ಆ ವಿಮಾನ ಅಪಘಾತ ನಡೆದಿರೋದು ಎಲ್ಲಿ? ಅದಕ್ಕೆ ಕಾರಣ ಏನು? ಯುದ್ಧ ಸಂಘರ್ಷಗಳ ನಡುವೆ ಇದೆಂಥ ದುರಂತದ ಸುದ್ದಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತು ಕೇವಲ 4 ದಿನಗಳ ಒಳಗೆ 2 ವಿಮಾನ ಅಪಘಾತಗಳನ್ನು ನೋಡ್ತಾ ಇದೆ. ಕಳೆದ ಭಾನುವಾರ ಬ್ರೆಜಿಲ್ನಲ್ಲಿ ಸಣ್ಣ ವಿಮಾನವೊಂದು ಅಪಘಾತಕ್ಕೀಡಾಯಿತು. ಅದರಲ್ಲಿದ್ದ 10 ಮಂದಿ ಪ್ರಯಾಣಿಕರು ಹಾಗೂ ಕ್ಯಾಬಿನ್ ಸಿಬ್ಬಂದಿ ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದ್ರು. ಇನ್ನು ಆ ವಿಮಾನ ನೆಲಕ್ಕಪ್ಪಳಿಸಿದ ರಭಸಕ್ಕೆ ಅಲ್ಲಿ ಬೆಂಕಿ ಹೊತ್ಕೊಳ್ತು. ಆ ವಿಮಾನ ಪತನಗೊಂಡ ಸ್ಥಳದಲ್ಲಿ ಒಂದಷ್ಟು ನಾಗರಿಕರು ಇದ್ರು. ಹೀಗಾಗಿ ಅವರಿಗೂ ಅಲ್ಲಿ ಗಾಯಗಳಾದವು. ಪತನಗೊಂಡ ವಿಮಾನ ಅಲ್ಲೇ ಇದ್ದ ಮನೆಯೊಂದಕ್ಕೆ ಡಿಕ್ಕಿ ಹೊಡೆದ ಕಾರಣ ಆ ಮನೆ ಕೂಡ ನಾಶ ಆಗಿದೆ. ಹೀಗೆ ಬ್ರೆಜಿಲ್ ಅಲ್ಲಿ ನಡೆದ ದುರಂತದ ನೆನಪಿನ್ನು ಹಚ್ಚ ಹಸಿರಾಗಿರುವಾಗಲೇ ರಷ್ಯಾಗೆ ತೆರಳುತ್ತಾ ಇದ್ದ ವಿಮಾನವೊಂದು ಅಪಘಾತಕ್ಕೀಡಾಗಿದೆ. ಈ ಮೂಲಕ ಯುದ್ಧ ಪೀಡಿತ ರಷ್ಯಾಗೆ ಈಗ ವಿಮಾನ ದುರಂತದ ಮತ್ತೊಂದು ಕಹಿ ಸುದ್ದಿ ಸಿಗ್ತಾ ಇದೆ. ಗೆಳೆಯರೆ, ಈ ವಿಮಾನ ರಷ್ಯಾದ ಚೆಚನ್ಯಾ ಪ್ರದೇಶಕ್ಕೆ ಹೋಗ್ತಾ ಇತ್ತು. ಆದರೆ ಹವಾಮಾನದಲ್ಲಿ ಏರುಪೇರಾದ ಕಾರಣದಿಂದ ಅದನ್ನು ಕಜಕಿಸ್ತಾನದ ಕಡೆಗೆ ಡೈವರ್ಟ್ ಮಾಡಲಾಯಿತು. ಅದು ಕಜಕ್ನ ಆಕ್ಟೌ ನಗರದಲ್ಲಿ ಸುರಕ್ಷಿತವಾಗಿ ಕೆಳಗಿಳಿಬೇಕಿತ್ತು. ಆದರೆ ಆ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ಆ ಅದೃಷ್ಟ ಇರಲಿಲ್ಲ. ಆಕ್ಟೌ ವಿಮಾನ ನಿಲ್ದಾಣದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿದ್ದ ವಿಮಾನ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಪೈಲಟ್ನ ಕಂಟ್ರೋಲ್ ತಪ್ಪಿ ನೆಲಕ್ಕಪ್ಪಳಿಸಿಬಿಡ್ತು. ಆ ವಿಮಾನ ಅಪಘಾತದ ದೃಶ್ಯಗಳು ಈಗ ಟ್ವಿಟರಲ್ಲಿ ಹರಿದಾಡ್ತಾ ಇವೆ. ಹೀಗೆ ಪೈಲಟ್ನ ಕಂಟ್ರೋಲ್ಗೆ ಸಿಗದೆ ನೆಲಕ್ಕಪ್ಪಳಿಸಿದ ಆ ಏರ್ಕ್ರಾಫ್ಟ್ ಅಜರ್ಬೈಜಾನ್ ಏರ್ಲೈನ್ಸ್ಗೆ ಸೇರಿತ್ತು. ಅದನ್ನ ಎಂಬರ್ 190 ಅಥವಾ ಫ್ಲೈಟ್ ನಂಬರ್ 8243 ಅಂತ ಕರೀತಾ ಇದ್ರು. ಆ ವಿಮಾನ ಅಜರ್ಬೈಜಾನ್ನ ರಾಜಧಾನಿ ಬಾಕುನಿಂದ ರಷ್ಯಾದ ಚೆಚನ್ಯಾ ಭಾಗದಲ್ಲಿನ ಗ್ರೋಜ್ನಿಯಾ ಕಡೆಗೆ ಹೋಗ್ತಾ ಇತ್ತು. ಅದರಲ್ಲಿ 62 ಮಂದಿ ಪ್ರಯಾಣಿಕರಿದ್ರು. ಹಾಗೇನೆ 5 ಮಂದಿ ಪೈಲಟ್ಗಳು ಹಾಗೂ ಕ್ರೂ ಮೆಂಬರ್ಗಳು ಕೂಡ ಆ ವಿಮಾನದಲ್ಲಿದ್ದರು. ಆ ಪ್ರಯಾಣಿಕರ ಪೈಕಿ 37 ಮಂದಿ ಅಜರ್ಬೈಜಾನ್ಗೆ ಸೇರಿದವರಾಗಿದ್ರು, 16 ಮಂದಿ ರಷ್ಯನ್ನರಿದ್ರು, ಹಾಗೆ 6 ಮಂದಿ ಕಜಕಿಸ್ತಾನದವರಿದ್ರೆ ಕಿರ್ಗಿಸ್ತಾನದ 3 ಮಂದಿ ಆ ದುರಂತ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸೊ ಒಟ್ಟು 67 ಮಂದಿಯನ್ನ ಹೊತ್ತ ವಿಮಾನ ಬಾಕುನಿಂದ ಹೊರಟಿದೆ. ರಷ್ಯಾದ ನಾರ್ತ್ ಕಾಕಸಸ್ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಫಾಗ್ ಇದ್ದ ಕಾರಣ ಪೈಲಟ್ಗೆ ಸರಿಯಾಗಿ ಮುಂದಿನ ಹಾದಿ ಕಂಡಿಲ್ಲ. ಅಷ್ಟರಲ್ಲಿ ವಿಮಾನಕ್ಕೆ ಹಕ್ಕಿಯೊಂದು ಬಡಿದಿದೆ. ತುರ್ತು ಭೂಸ್ಪರ್ಶದ ಅಗತ್ಯ ಇದೆ ಅಂತ ವಿಮಾನದ ಪೈಲಟ್ ತಿಳಿಸಿದ್ರಂತೆ. ಹೀಗಾಗಿ ಆ ವಿಮಾನವನ್ನ ಚೆಚನ್ಯಾದ ಬದಲಿಗೆ ಕ್ಯಾಸ್ಪಿಯನ್ ಸಮುದ್ರದ ತಟದಲ್ಲೇ ಇರುವ ಕಜಕಿಸ್ತಾನದ ಆಕ್ಟೌ ನಗರಕ್ಕೆ ಡೈವರ್ಟ್ ಮಾಡಲಾಯಿತು. ಆ ನಂತರ ವಿಮಾನ ಹಾಗೂ ಹೀಗೂ ತೂರಾಡಿಕೊಳ್ತಾ ರನ್ವೇಯ ಸಮೀಪಕ್ಕೆ ಬಂದಿದೆ. ವಿಮಾನ ನಿಲ್ದಾಣದ ಸಿಬ್ಬಂದಿ ಕೂಡ ಅಜರ್ಬೈಜಾನ್ನ ಈ ಏರ್ಲೈನ್ಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಆದರೆ ವಿಮಾನ ರನ್ವೇ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗಲೇ ಇಲ್ಲ. ಅದು ನೇರವಾಗಿ ಅಲ್ಲಿ ನೆಲಕ್ಕಪ್ಪಳಿಸಿದೆ. ಆ ತೀವ್ರತೆಗೆ ಬೆಂಕಿಯ ಉಂಡೆಗಳು ಆಕಾಶದೆತ್ತರಕ್ಕೆ ಚಿಮ್ಮಿವೆ. ಇನ್ನು ಆ ವಿಮಾನ ಅಪಘಾತದ ತೀವ್ರತೆಗೆ ವಿಮಾನ ಬಿದ್ದ ಸ್ಥಳದಲ್ಲೇ 30 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 12 ಮಂದಿ ಶಾಕ್ಗೆ ತುತ್ತಾಗಿ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. 25 ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂತ ಏರ್ಲೈನ್ಸ್ ಕಂಪನಿ ತಿಳಿಸ್ತಾ ಇದೆ. ಇನ್ನು ಆ ಘಟನೆಗೆ ಅಜರ್ಬೈಜಾನ್ನ ಅಧ್ಯಕ್ಷ ಇಲ್ಹಮ್ ಅಲಿಯೇವ್ ಹಾಗೂ ಚೆಚನ್ಯಾದ ನಾಯಕ ರಂಜಾನ್ ಕುರ್ದೋವ್ ಸಂತಾಪವನ್ನು ಸೂಚಿಸಿದ್ದಾರೆ. ಇಲ್ಲಿ ಕುರ್ದೋವ್ ಹೇಳಿರೋ ಹಾಗೆ ಆಸ್ಪತ್ರೆಯಲ್ಲಿರುವವರ ಪರಿಸ್ಥಿತಿ ಕೂಡ ತುಂಬಾನೇ ಚಿಂತಾಜನಕ ಆಗಿದ್ದು ಅವರಲ್ಲಿ ಬದುಕುಳಿಯುವವರು ಎಷ್ಟು ಅನ್ನೋದರ ಚಿಂತೆ ಶುರುವಾಗಿದೆ. ಅವರೆಲ್ಲ ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಅಂತ ರಂಜಾನ್ ಕುರ್ದೋವ್ ಹೇಳಿದ್ದಾರೆ. ಇನ್ನು ರಷ್ಯಾ ಕೂಡ ಈ ವಿಮಾನ ಅಪಘಾತಕ್ಕೆ ಸಂತಾಪವನ್ನು ಸೂಚಿಸಿದ್ದು ತನ್ನ ದೇಶಕ್ಕೆ ಬರ್ತಾ ಇದ್ದ ವಿಮಾನ ಅಪಘಾತ ಆಗೋದರ ಹಿಂದೆ ಪಶ್ಚಿಮದ ಕೈವಾಡ ಇರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಸಾಮಾನ್ಯವಾಗಿ ವಿಮಾನ ಅಪಘಾತಗಳಾದ ಸಂದರ್ಭದಲ್ಲಿ ಅಲ್ಲಿ ಪಶ್ಚಿಮದ ಕೈವಾಡದ ಬಗ್ಗೆ ಅನುಮಾನಗಳುಂಟಾಗೋದು ತುಂಬಾನೇ ಸಹಜ. ಯಾಕೆಂದ್ರೆ ಅಮೆರಿಕ ಈ ಹಿಂದೆ ಇಂಥ ಸಾಕಷ್ಟು ವಿಮಾನ ಅಪಘಾತಗಳನ್ನು ಮಾಡಿಸಿದೆ. ಅದರಲ್ಲೂ ಈ CIA ಇದೆಯಲ್ಲ,
ಅದಂತೂ ಒಬ್ಬ ಶತ್ರುವನ್ನ ಕೊಲ್ಲೋದಿಕ್ಕೆ ಇಡೀ ವಿಮಾನವನ್ನ ಅದರಲ್ಲಿದ್ದ ಅಮಾಯಕ ಪ್ರಯಾಣಿಕರ ಸಮೇತ ಪತನಗೊಳಿಸಿರುವ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿವೆ. ಬೇರೆ ಯಾವುದೋ ದೇಶದ ಉದಾಹರಣೆ ಬಿಡಿ, ನಮ್ಮ ದೇಶದ ಅಣುಪಿತಾಮಹ ಅಂತ ಕರೆಸಿಕೊಳ್ಳುವ ಹೋಮಿ ಜಹಾಂಗೀರ್ ಬಾಬಾ ಅವರಿದ್ದ ಏರ್ ಇಂಡಿಯಾ 101 ವಿಮಾನ ಜೆನೀವಾಗೆ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ಅಪಘಾತಕ್ಕೆ ತುತ್ತಾಯಿತು. ಅವತ್ತು ವಿಮಾನದಲ್ಲಿ 117 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಅದು ಬಾಂಬೆಯಿಂದ ಹೊರಟು ದೆಹಲಿಗೆ ಹೋಗಿ ಅಲ್ಲಿಂದ ಬೈರೂತ್ ಅನ್ನು ತಲುಪಿ ಆ ಬಳಿಕ ಜೆನೀವಾಗೆ ಹೋಗ್ತಾ ಇತ್ತು. ಬೈರೂತ್ನಿಂದ ಟೇಕ್ ಆಫ್ ಆದ ವಿಮಾನ ಆಲ್ಪ್ಸ್ ಪರ್ವತಗಳ ಬಳಿ ಬಂದಾಗ ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಳಿತು. ಅದರಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಕೂಡ ಸಾವನ್ನಪ್ಪಿದ್ರು. ಆ ಅಪಘಾತದ ಹಿಂದೆ ಅಮೆರಿಕಾದ CIA ಕೈವಾಡ ಇದೆ ಅಂತ ಹೇಳಲಾಯಿತು. ಅವತ್ತು ಭಾರತ ಅಣುಶಕ್ತವಾಗೋದನ್ನ ಅಮೆರಿಕ ಸಹಿಸ್ತಾ ಇರಲಿಲ್ಲ. ಹೋಮಿ ಜಹಾಂಗೀರ್ ಬಾಬಾ ಬದುಕಿದ್ರೆ ಭಾರತ ಬೇಗ ಅಣ್ವಸ್ತ್ರಗಳನ್ನ ಪಡ್ಕೊಂಡು ಬಿಡುತ್ತೆ ಅನ್ನೋ ಆತಂಕಕ್ಕೀಡಾಗಿ ಭಾರತದ ಮುಕುಟ ಮಣಿಯಂತಿದ್ದ ಆ ವಿಜ್ಞಾನಿಯನ್ನ ವಿಮಾನ ಅಪಘಾತದ ಮೂಲಕ ಅಮೆರಿಕ ಕೊಲ್ಲಿಸಿ ಬಿಡ್ತು ಅನ್ನೋ ಅನುಮಾನ ಇವತ್ತಿಗೂ ಕೂಡ ಅತ್ಯಂತ ಗಾಢವಾಗಿದೆ. ಹೀಗಾಗಿನೇ ಈಗ ರಷ್ಯಾ ಕೂಡ ತಮ್ಮ ನೆಲಕ್ಕೆ ಬರ್ತಾ ಇದ್ದ ವಿಮಾನ ಅಪಘಾತ ಆಗಿರೋ ಸಮಯದಲ್ಲಿ ಅಪಘಾತದ ಹಿಂದೆ ಪಶ್ಚಿಮದ ಕೈವಾಡ ಇದೆ ಅನ್ನೋ ಆರೋಪವನ್ನು ಮಾಡ್ತಾ ಇದೆ. ಗೆಳೆಯರೆ, ಈ ಬಗ್ಗೆ ಫ್ಲೈಟ್ ರಡಾರ್ 24 ಅನ್ನೋ ಸಂಸ್ಥೆ ಒಂದು ಕುತೂಹಲಕಾರಿ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಅಜರ್ಬೈಜಾನ್ನಿಂದ ಹೊರಟ ಏರ್ಕ್ರಾಫ್ಟ್ 8243 ನಾರ್ತ್ ಕಾಕಸಸ್ ಪ್ರದೇಶವನ್ನು ಇನ್ನೂ ಪ್ರವೇಶ ಕೂಡ ಮಾಡಿರಲಿಲ್ಲ. ಅಷ್ಟೊತ್ತಿಗಾಗಲೇ ವಿಮಾನದಲ್ಲಿ GPS ಜಾಮ್ ಆಗಿದೆ. ಇದರಿಂದಾಗಿ ವಿಮಾನದ ಪೈಲಟ್ಗೆ ಕಂಟ್ರೋಲ್ ರೂಮ್ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಮಾಹಿತಿಯನ್ನ ಟ್ವೀಟ್ ಮಾಡಿದೆ. ಹೀಗಾಗಿ ಅಲ್ಲಿ GPS ಹೇಗೆ ಜಾಮ್ ಆಯಿತು, ಅದರ ಹಿಂದೆ ಕೂಡ ಯಾವುದಾದರೂ ಕೈವಾಡಗಳಿವೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಹೀಗಾಗಿನೇ ಈ ಕೃತ್ಯದ ಹಿಂದೆ ಅಮೆರಿಕಾದ ಕೈವಾಡ ಇರಬಹುದು ಅಂತ ರಷ್ಯಾ ಆರೋಪ ಮಾಡ್ತಾ ಇದೆ. ಇನ್ನು ರಷ್ಯಾದ ಈ ಆರೋಪಕ್ಕೆ ಪಶ್ಚಿಮದ ದೇಶಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿವೆ. ಈ ರೀತಿ ಸಿಗ್ನಲ್ ಜಾಮ್ ಮಾಡೋದು ರಷ್ಯಾಗೆ ತುಂಬಾ ಅಭ್ಯಾಸ ಇರೋ ಕೆಲಸ. ಅವರು ಹಿಂದಿನಿಂದಲೂ ಕೂಡ ಇಂಥ ಕೃತ್ಯಗಳನ್ನು ಮಾಡ್ತಲೇ ಬರ್ತಾ ಇದ್ದಾರೆ. ಈಗ ತಮ್ಮ ದೇಶದವರನ್ನೇ ಬಲಿ ಹೊಡೆದು ಅದನ್ನು ಪಶ್ಚಿಮದ ಮೇಲೆ ಹಾಕ್ತಾ ಇದ್ದಾರೆ. ಈ ಅಪಘಾತಕ್ಕೆ ರಷ್ಯಾನೇ ಕಾರಣ ಹೊರತು ಮತ್ತಿನ್ಯಾರು ಅಲ್ಲ ಅಂತ ಪಶ್ಚಿಮದ ದೇಶಗಳು ಪ್ರತ್ಯಾರೋಪ ಮಾಡ್ತಾ ಇವೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳೇನೇ ಇದ್ರೂ ಕೂಡ ಈ ವಿಮಾನ ಅಪಘಾತಕ್ಕೆ ಹವಾಮಾನ ವೈಪರೀತ್ಯ ಹಾಗೂ ವಿಮಾನಕ್ಕೆ ಹಕ್ಕಿಯೊಂದು ಬಡಿದಿರೋದು ಕಾರಣ ಅಂತ ಹೇಳಲಾಗ್ತಾ ಇದೆ. ಕಾಕಸಸ್ ಪ್ರದೇಶದಲ್ಲಿ ದಟ್ಟ ಮಂಜು ಕವಿದಿದ್ದ ಕಾರಣ ಆ ವಿಮಾನವನ್ನ ಕ್ಯಾಸ್ಪಿಯನ್ ಸಮುದ್ರದ ಪಕ್ಕದಲ್ಲಿನ ಆಕ್ಟೌವ್ ನಗರಕ್ಕೆ ಡೈವರ್ಟ್ ಮಾಡಲಾಗಿತ್ತು. ಆದರೆ ಹಕ್ಕಿ ಬಡಿದ ಕಾರಣ ವಿಮಾನ ಕಂಟ್ರೋಲ್ಗೆ ಸಿಗದೆ ಅಲ್ಲಿ ಅಪಘಾತ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಸೊ ಇಲ್ಲಿ ರಷ್ಯಾ ಪಶ್ಚಿಮದ ಮೇಲೆ ಮಾಡ್ತಾ ಇರೋ ಆರೋಪ, ಪಶ್ಚಿಮದ ಜನ ರಷ್ಯಾ ಮೇಲೆ ಮಾಡ್ತಾ ಇರೋ ಪ್ರತ್ಯಾರೋಪಗಳು ಇವೆಲ್ಲ ಕೂಡ ಸಾಂದರ್ಭಿಕ ಮತ್ತು ಪರಸ್ಪರರ ಮೇಲೆ ದೋಷಾರೋಪಣೆಯನ್ನು ಹೊರಿಸುವ ಪ್ರಯತ್ನದ ಭಾಗ ಮಾತ್ರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೀಗಾಗಿ ಅಜರ್ಬೈಜಾನ್ ಈ ಬಗ್ಗೆ ಇನ್ನು ಯಾವ ಪ್ರತಿಕ್ರಿಯೆಯನ್ನು ಕೊಡೋದಿಕ್ಕೆ ಹೋಗಿಲ್ಲ. ಆ ವಿಮಾನ ಅಪಘಾತದ ಬಗ್ಗೆ ತನಿಖೆಯನ್ನು ಅವರು ಆರಂಭ ಮಾಡಿದ್ದಾರೆ. ಗೆಳೆಯರೆ, ಪ್ರತಿ ವಿಮಾನ ಅಪಘಾತದ ಹಿಂದೆ ಕೂಡ ಒಂದು ಕಾನ್ಸ್ಪಿರಸಿ ಇರಲೇಬೇಕು ಅಥವಾ ಇದ್ದೇ ಇರುತ್ತೆ ಅಂತ ಭಾವಿಸೋದು ಸರಿಯಲ್ಲ. ಇತ್ತೀಚೆಗೆ ನಮ್ಮ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ವಿಮಾನವೊಂದು ಚಂಡಮಾರುತದ ಕಾರಣಕ್ಕೆ ವಾಲಾಡಿ ತೂರಾಡಿ ಬಿಡ್ತು. ಗಾಳಿ, ಮಳೆ, ಹಿಮ, ತಾಂತ್ರಿಕ ದೋಷಗಳು ಹೀಗೆ ನಾನಾ ಕಾರಣಗಳಿಂದ ವಿಮಾನಗಳು ಹಾರಾಡೋದಕ್ಕೆ ಕಷ್ಟ ಉಂಟಾಗಬಹುದು. ಅಂಥ ಸಂದರ್ಭದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡ್ರೆ ಅಥವಾ ಪೈಲಟ್ ಮತ್ತು ಪ್ರಯಾಣಿಕರ ಅದೃಷ್ಟ ಚೆನ್ನಾಗಿದ್ರೆ ಅಲ್ಲಿ ಭಾರಿ ಅಪಾಯಗಳು ತಪ್ಪುತ್ತವೆ. ಆದರೆ ಪ್ರಕೃತಿಯನ್ನ ಮೀರಿ ಏನೋ ಮಾಡೋದಕ್ಕೆ ಹೋದಾಗ ಅಪಘಾತಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಲ್ಲಿ ಈ ಅಪಘಾತದಲ್ಲಿ 67 ಮಂದಿಯ ಪೈಕಿ ಸದ್ಯಕ್ಕೆ 25 ಮಂದಿ ಬದುಕುಳಿದಿದ್ದಾರೆ. ಅವರ ಪರಿಸ್ಥಿತಿ ಕೂಡ ತುಂಬಾನೇ ಚಿಂತಾಜನಕವಾಗಿ ಕಾಣ್ತಾ ಇದೆ. ಅವರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ವಿಮಾನ ಭೂಮಿಗೆ ಅಪ್ಪಳಿಸಿದಾಗ ಉಂಟಾದ ಸ್ಫೋಟದ ಕಾರಣದಿಂದ ಅಲ್ಲಿದ್ದ ಸಾಕಷ್ಟು ಮಂದಿಗೆ ಸುಟ್ಟ ಗಾಯಗಳಾಗಿವೆ. ಹೀಗಾಗಿ ಅವರಲ್ಲಿ ಸಾಕಷ್ಟು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲ ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸೋಣ. ಇದು ಗೆಳೆಯರೆ, ಕಜಕಿಸ್ತಾನದಲ್ಲಿ ಅಪಘಾತಕ್ಕೀಡಾಗಿರುವ ವಿಮಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.